ಈಗ ಅಂತಿಮವಾಗಿ ಹೆಚ್ಚು ಮತಗಳನ್ನು ಗಳಿಸುವವರು ಸಾಮಾನ್ಯ ಸ್ಥಾನದಿಂದ ಆರಂಭವಾಗಿ ಸಾಮಾನ್ಯ ಸ್ಥಾನದಿಂದ ಜೆ ಜಾನಕಿರಾಮ್, ಕೇಶವಮೂರ್ತಿ ಬಿ, ವಿ ಪುರುಷೋತ್ತಮ್, ಚಂದ್ರಸ್ವಾಮಿ, ಎಂ ನಾಗರಾಜ, ಸಿ ನಾರಾಯಣ ಸ್ವಾಮಿ, ಶಿವಕುಮಾರಯ್ಯ ಸಿ ಇವರು ಗೆದ್ದಿದ್ದಾರೆ. ಮಹಿಳಾ ಮೀಸಲು ಸ್ಥಾನದಿಂದ ಎನ್ ಸರಸ್ವತಮ್ಮ, ಸೌಮ್ಯ ಸಿ ಎಸ್ ಇವರು ಗೆದ್ದಿದ್ದಾರೆ. ಹಾಗೆ ಹಿಂದುಳಿದ ವರ್ಗಗಳ ಪ್ರವರ್ಗ ಎ ಮೀಸಲು ಸ್ಥಾನದಲ್ಲಿ ಎಂ ಕೆ ನಾಗರಾಜ ಗೆದ್ದಿದ್ದಾರೆ. ಹಿಂದುಳಿದ ವರ್ಗಗಳ ಪ್ರವರ್ಗ ಬಿ ಮೀಸಲು ಸ್ಥಾನ ಇದರಲ್ಲಿ ಎ ಎಸ್ ಚಂದ್ರಶೇಖರ್ ಅವರು ಅವಿರೋಧ ಆಯ್ಕೆ ಆಗಿದ್ದಾರೆ. ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ವಿ ಕೃಷ್ಣಮೂರ್ತಿರವರು ಅವ್ರು ಗೆದ್ದಿದ್ದಾರೆ. ಪರಿಶಿಷ್ಟ ಪಂಗಡ ಆರ್ ಶ್ರೀನಿವಾಸ್ ಅವರು ಗೆದ್ದಿದ್ದಾರೆ. RMS ಸಾಮಾನ್ಯ ಸ್ಥಾನದಿಂದ ಮನು MJ, ವಿಶ್ವನಾಥ್ ಡಿ ಇಬ್ಬರು ಗೆದ್ದಿದ್ದಾರೆ. ಯಶಸ್ವಿಯಾಗಿ ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದಕ್ಕೆ ತಮ್ಮ ಅಭ್ಯರ್ಥಿ ಪರ ಎಲ್ಲ ಇವತ್ತು 14 ಜನವರಿ 2024ರಲ್ಲಿ ಅಂಚೆ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ 24-28ರ ಚುನಾವಣೆಯಲ್ಲಿ ನಮ್ಮ ಪ್ಯಾನಲಿಂದ ನಾವು 7 ಜನ ಸಾಮಾನ್ಯ ಸ್ಥಾನಗಳಿಗೆ ನಾವು ಪ್ರತಿನಿಧಿಸಿದ್ವಿ. ಅದರಲ್ಲಿ 6 ಜನ ಗೆದ್ದಿದ್ವಿ. ಒಬ್ಬರು ತುಂಬ ಕಡಿಮೆ ಅಂತರದಿಂದ ಗೆಲ್ಲಕ್ಕಾಗಿಲ್ಲ ಅವರು. ಮತ್ತು ರಿಸರ್ವೇಷನಲ್ಲಿ ಮಹಿಳಾ ಮೀಸಲಾತಿ ನಮ್ಮಿಂದ 2 ಗೆದ್ದಿದ್ದಾರೆ. ಮತ್ತು SCಯಲ್ಲಿ ನಮ್ಮ ಪ್ಯಾನೆಲ್ ಅವರೇ ಒಬ್ಬರು ಗೆದ್ದಿದ್ದಾರೆ. STಯಲ್ಲಿ ನಮ್ಮ ಪ್ಯಾನೆಲ್ ಅವರೇ ಗೆದ್ದಿದ್ದಾರೆ. OBC ಪ್ರವರ್ಗ ಎ ಅಲ್ಲಿ ನಮ್ಮ ಪ್ಯಾನೆಲ್ ಅವರು ಗೆದ್ದಿದ್ದಾರೆ. ಪ್ರವರ್ಗ ಬಿ ಯಲ್ಲಿ ನಮ್ಮ ಪ್ಯಾನೆಲ್ ಅವರು ಗೆದ್ದಿದ್ದಾರೆ. ಹಾಗೂ RMS ವಿಭಾಗದಿಂದ 2 ನಮ್ಮ ಪ್ಯಾನೆಲ್ ಅವರೇ ಗೆದ್ದಿದ್ದಾರೆ. ಹಾಗಾಗಿ ಒಟ್ಟು 15 ಸ್ಥಾನಗಳಿಗೆ ಇವತ್ತು ನಡೆದಿರುವಂಥ ಚುನಾವಣೆಯಲ್ಲಿ ನಮ್ಮ ಪ್ಯಾನೆಲಿಂದ ಒಟ್ಟು 14 ಜನ ನಾವು ಗೆದ್ದಿದ್ದೀವಿ. ಅದಕ್ಕೆ ಎಲ್ಲ ನಮ್ಮ ಅಂಚೆ ಭಾಗದ ಮೆಂಬರ್ಸ್ಗೆ ಮತ್ತು ನಮ್ಮ ಸಂಘದ ಸದಸ್ಯರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ವಿ. ಯೋಜನೆಗಳು ನಾವು ಸತತವಾಗಿ 2014ರಿಂದ ನಾನು ಅಧ್ಯಕ್ಷನಾಗಿದ್ದೀನಿ. ಸೊ 2014ರಿಂದ 2018 ತನಕನೂ ಸೊಸೈಟಿನ ಸ್ಟ್ರೀಮ್ ಲೈನ್ ಮಾಡಿ ಒಂದು ಲೆವೆಲ್ಗೆ ತಗೊಂಡು ಬಂದ್ವಿ. ಮತ್ತು 2019ರಲ್ಲಿ ಇದೇ ರೀತಿ ನಾವು ಎಲ್ಲರೂ ಗೆದ್ವಿ. 15 ಜನನೂ ಗೆದ್ವಿ ನಾವು 2019ರಲ್ಲಿ. ಆವಾಗ ಹೊಸ ಯೋಜನೆಗಳನ್ನು ನಾವು ನಮ್ಮ ಪೋಸ್ಟಲ್ ಕೋಆಪರೇಟಿವ್ ಬ್ಯಾಂಕ್ ಆದ UPಯಲ್ಲಿ ಇರುವಂಥ ಬ್ರಾಂಚ್ ಒಂದು ಆಗ್ರಾ ಸೊಸೈಟಿಗೆ ನಾವು ಭೇಟಿ ನೀಡಿ ಅಲ್ಲಿರುವಂಥ ಯೋಜನೆಗಳನ್ನ ಅವ್ರು ಏನು ಸ್ಕೀಮ್ಸ್ನ ಕೊಡ್ತಾ ಇದ್ದಾರೋ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ನಾವು 2019ರಿಂದ ಅಪ್ಲಿಕೇಶನ್ ಬಂದಿರೋ ದಿವಸನೇ ನಾವು ಲೋನ್ಗಳನ್ನ ಕೊಡ್ತಾ ಇದ್ವಿ ನಮ್ಮ ಮೆಂಬರ್ಸ್ಗೆ. ಇಷ್ಟು ವರ್ಷದಲ್ಲಿ ಆ ರೀತಿ ಡೆವಲಪ್ಮೆಂಟ್ ಇರಲಿಲ್ಲ. 2019ರಿಂದ ನಾವು ಕಂಪ್ಲೀಟ್ ಅದನ್ನು ಚೇಂಜ್ ಮಾಡಿದ್ವಿ. ಮತ್ತು ಮದುವೆ ಲೋನ್ ಒಂದು 2 ಲಕ್ಷ ರೂಪಾಯಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ 2 ಮಕ್ಕಳಿಗೆ 50,000 ರೂಪಾಯಿದೊಂದು ಇಂಟ್ರೊಡ್ಯೂಸ್ ಮಾಡಿದ್ವಿ 2019ರಲ್ಲೇ. ಮತ್ತು ಮನೆ ಇರೋರಿಗೆ ಮನೆ ರಿಪೇರಿ ಸಾಲ ಅಂತ 1.5 ಲಕ್ಷನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತು ಹಬ್ಬದ ಸಾಲ ಅಂತ 10,000 ರೂಪಾಯಿನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗೂ ಈಗ ಹೊಸದಾಗಿ ಯಾರಾದರೂ ಕ್ಯಾನ್ಸರ್ ಪೇಷಂಟ್ಸ್ ನಮ್ಮ ಮೆಂಬರ್ಸಲ್ಲಿ ಯಾರಾದರೂ ಕ್ಯಾನ್ಸರು ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ನಾವು ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ನಾವು ಅವ್ರಿಗೆ 1 ಲಕ್ಷ ರೂಪಾಯಿ ಹಾಸ್ಪಿಟಲ್ಗೆ ನಾವು ವರ್ಗಾವಣೆ ಮಾಡಿ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗೆ ನಮ್ಮ ಸಂಘದಿಂದ ಅವ್ರಿಗೆ ಸಹಾಯ ಮಾಡ್ತಾ ಇದ್ವಿ. ಅವ್ರ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ ರಿಯಂಬರ್ಸ್ಮೆಂಟ್ ಆದ ತಕ್ಷಣ ಅದನ್ನು 60 ದಿವಸ ಒಳಗಡೆ ನಮಗೆ ಮರುಪಾವತಿ ಮಾಡಿದರೆ ಯಾವುದೇ ಬಡ್ಡಿ ಇರೋದಿಲ್ಲ. 60 ದಿವಸ ಆದ ನಂತರ ಏನಾದರೂ ವಾಪಸ್ ಬಂದರೆ ಅದಕ್ಕೆ ನಾವು 9% ವಾರ್ಷಿಕ 9% ಅಂತೂ ಬಡ್ಡಿಯನ್ನು ನಾವು ನಮ್ಮ GBM ಅಲ್ಲಿ ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗನ್ನು ಫೈನಲೈಸ್ ಮಾಡಿದ್ವಿ. ಅದಾದ ತಕ್ಷಣ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇರೋಂಥ ಪೋಸ್ಟ್ ಮ್ಯಾನು, ಮೇಲ್ ಗಾರ್ಡು ಇವ್ರಿಗೆಲ್ಲನೂ MTS ಅವರಿಗೆ ಯೂನಿಫಾರ್ಮ್ ಅಲೌನ್ಸ್ ಅಂತ ಒಂದು 5,000 ರೂಪಾಯಿನ ಕೊಟ್ಟು ಅದು ಒಂದು 10 ತಿಂಗಳಿಗೆ ರಿಕವರಿ ಮಾಡಿ ಅದರಲ್ಲೂ 9% ಬಡ್ಡಿ ದರದಲ್ಲಿ ಕೊಡಬೇಕು ಅಂತ ನಾವು ತೀರ್ಮಾನಿಸಿದ್ವಿ. ಹಾಗೂ ನಮ್ಮದೇ ಆದ ಸಮುದಾಯ ಭವನಿಗೆ ಒಂದು ಜಮೀನನ್ನು ತಗೊಂಡಿದ್ವಿ. ಕೆಲವರು ಆ ಜಮೀನಿನ ಮೇಲೆ ಲಿಟಿಗೇಷನು ಅದನ್ನು ಕ್ರಿಯೇಟ್ ಮಾಡಿ 2023 ಇದೇ ಥರ ಇಲ್ಲೇ ನಡೆದಂಥ GBM ಅಲ್ಲಿ ಎಲ್ಲರೂ ಅದನ್ನು ಸೇಲ್ ಮಾಡಿ ರೆಡಿಯಾಗಿರುವಂಥ ಒಂದು ಕನ್ವೆನ್ಷನ್ ಹಾಲ್ನ ಸಿಟಿ ಮಧ್ಯಭಾಗದಲ್ಲಿ ತಗೋಬೇಕು ಅಂತ ಅವರು ಮಾಡಿದ್ದಾರೆ.
ಸೊ ಅದನ್ನು ಆ ಪ್ರಾಪರ್ಟಿನ ನಾವು ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇನ್ನೂ ಹಲವಾರು ಯೋಜನೆಗಳಿದೆ ನಾವು ಮಾಡಬೇಕಾಗಿರೋದನ್ನ. ಆನ್ಲೈನ್ ಪ್ರಗತಿಯಲ್ಲಿದೆ. ಇನ್ನೊಂದು 2-3 ತಿಂಗಳಲ್ಲಿ ಆನ್ಲೈನ್ ಕಂಪ್ಲೀಟ್ ಆಗುತ್ತೆ. ಅಪ್ಲಿಕೇಶನ್ಸ್ ನಾವು ಆನ್ಲೈನ್ ಮುಖಾಂತರನೇ ತರಿಸ್ಕೊಳ್ಳೋಣ ಅಂತ ಒಂದು ನಮ್ಮ ಯೋಜನೆಯಲ್ಲಿ ಅದು ಒಂದು ಅಳವಡಿಸ್ಕೊಂಡಿದ್ದೀವಿ ನಾವು. ಸೊ ಇಷ್ಟಾಗಿ ನಮ್ಮ ಪೋಸ್ಟಲ್ ಎಂಪ್ಲಾಯೀಸ್ಗೆ ಪ್ರತಿನಿಧಿ ಸಹಕಾರ ಸಂಘ ಅಂದರೆ ಅದರಲ್ಲಿರುವಂಥ ಮೆಂಬರ್ಸ್ಗೆ ಏನು ಅನುಕೂಲ ಆಗುತ್ತೋ ಅದನ್ನು ಮಾಡಬೇಕಾಗಿರುತ್ತೆ. ನಾವು ಸತತವಾಗಿ 1964ರಲ್ಲಿ ಸ್ಥಾಪನೆ ಆಗಿರೋ ಈ ಸಂಘ 59 ವರ್ಷದಲ್ಲಿ ಯಾವುದೇ ಒಂದು ಪ್ರಶಸ್ತಿ ಸಿಕ್ಕಿರಲಿಲ್ಲ. ಆದರೆ ಈ 2023 ನವೆಂಬರ್ 17ನೇ ತಾರೀಕು ನಡೆದ ಸಹಕಾರ ಸಪ್ತಾಹದಲ್ಲಿ ಬೆಸ್ಟ್ ಕೋಆಪರೇಟಿವ್ ಸೊಸೈಟಿ ಸಹಕಾರ ರತ್ನ ಅಂತ ಒಂದು ಬಿರುದಿನ ಬೆಲ್ಗಾಮಲ್ಲಿ ನಡೆದಿರುವಂಥ ಒಂದು ಫಂಕ್ಷನ್ ಅಲ್ಲಿ ನಮಗೆ ಪ್ರಶಸ್ತಿ ಬಂದಿರುತ್ತೆ. ಅದನ್ನ ನಮ್ಮ ಎಲ್ಲ ಮೆಂಬರ್ಸ್ಗೂ ಅದು ನಾವು ಕೊಡುಗೆಯಾಗಿ ಕೊಡ್ತಾ ಇದೀವಿ ಅಂತ ಇಲ್ಲಿ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ 2019ರಿಂದ ನಮ್ಮ ಪ್ರಾಫಿಟ್ ಒಂದೊಂದು ವರ್ಷಕ್ಕೂ ಹೆಚ್ಚಾಗ್ತಾನೆ ಬರ್ತಾ ಇದೆ. ಈಗ 2023ರಲ್ಲಿ 1,25 ಲಕ್ಷ ರೂಪಾಯಿ ಅಂತ ನಾವು ಪ್ರಾಫಿಟ್ನ ಗಳಿಸಿ ನಮ್ಮ ಮೆಂಬರ್ಸ್ಗೆಲ್ರಿಗೂ 8% ಲೆಕ್ಕದಲ್ಲಿ ಡಿವಿಡೆಂಡ್ ರೂಪದಲ್ಲಿ ಕೊಟ್ಟಿದ್ದೀವಿ ಅವರಿಗೆ. ಅದೇ ರೀತಿ ಇಷ್ಟು ನಾವು ಅವ್ರಿಗೆ ಸಹಕಾರ ಕೊಡ್ತಾ ಇರೋದ್ರಿಂದ ಮತ್ತೆ ಇಷ್ಟು ಅವರಿಗೆ ಬೇಗ ಬರುವಂಥ ಲೋನ್ಸ್ನ ಕೊಡ್ತಾ ಇರೋದ್ರಿಂದ ಯಾರೇ ಎಷ್ಟು ಹೇಳಿದ್ರೇನು ನಮ್ಮ ತಂಡಕ್ಕೆ ಅತಿ ಹೆಚ್ಚಿನ ಮತಗಳನ್ನ ನೀಡಿ ನಮ್ಮನ್ನು ಗೆಲ್ಲಿಸಿರ್ತಾರೆ. ನಾವು ಸದಾ ನಮ್ಮ ಮೆಂಬರ್ಸ್ಗೋಸ್ಕರ ನಾವು ಯಾವುದಾದೊಂದು ಅವರಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಅಂತ ನಾವು ನಿರ್ಧರಿಸಿದ್ವಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ನಡೆದಂತ ಕರ್ನಾಟಕ ಅಂಚೆ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ RMS ವಿಭಾಗದಿಂದ ನಾವು 6 ಜನ ಸ್ಪರ್ಧಿಸಿದ್ವಿ. 6 ಜನದಲ್ಲಿ ನಾನು ಮನು MJ 311 ಮತಗಳನ್ನ ತಗೊಂಡಿದ್ದೀನಿ. ಇವರು ವಿಶ್ವನಾಥ್ ಅಂತ 266 ಮತಗಳು. ನಾವಿಬ್ರು ಹಿಂದಿನ ಬಾರಿ ಕೂಡ ಕಳೆದ ಬಾರಿ ಕೂಡ ನಿರ್ದೇಶಕರಾಗಿದ್ವಿ. ಇದು 2ನೇ ಬಾರಿ ನಾವು ಆಯ್ಕೆ ಆಗಿದ್ದೀವಿ. ಇದೆಲ್ಲ ನಮ್ಮ ಸ್ನೇಹಿತರು ತಂಡ ಯುವ ಶಕ್ತಿ ಏನ್ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನಮಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ದಾರೆ. ಅವರೆಲ್ಲ ಒಬ್ಬೊಬ್ರು ಒಂದೊಂದು ಸೋಲ್ಜರ್ ತರ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ನಮ್ಮ ಹಿಂದೆ ನಿಂತು ರಾತ್ರಿ ಹಗಲು ಅಂದೇ ಎಲ್ಲ ಕಷ್ಟಪಟ್ಟು ನಮಗೋಸ್ಕರ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಇದೆಲ್ಲ ನಿಮ್ಮ ಪಾದಕ್ಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ ಎಲ್ಲರಿಗೂ. ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಸೀನಿಯರ್ಸ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ. ಅವ್ರು ಇಲ್ದೇರೆ ನಾವಿಲ್ಲ. ನಮ್ಮ ಎಸ್ಪೆಷಲಿ ನಮ್ಮ ಶಾಂತನ ನಮ್ಗೆ ಅವರೇ ನಮ್ಮ ಬೆನ್ನೆಲುಬು. ಹಂಗ ನಮ್ಮ ಕಳೆದ ಬಾರಿನೂ ನಾವು ಗೆದ್ದಿದ್ವಿ. ಈ ಸರಿನೂ ಅತಿ ಹೆಚ್ಚಿನ ಮತದಿಂದ ಗೆದ್ದಿದ್ವಿ. ನಮ್ದು ಏನು ತಂಡ ಜಾನಕಿರಾಮ್ ತಂಡ. ಓಕೆ.